ಮಂಜಪ್ಪ ಪ್ರೀತಿಗೆ ಕಣ್ಣಿಲ್ಲ ಆದ್ರೆ ಮಂಜನನ್ಗಿದೆಯಲ್ಲ. ಈ ಅಂಕಲ್ ಆಂಟಿ ಕತೆ ಬಿಗ್ ಬಾಸ್ ಮುಗಿಯೋವರೆಗೂ ಮುಗಿಯದ ಕಾಟ. ಒಂದ್ ಕಡೆ ಬೇಡ ಅಂದ್ರು ನಮ್ಮ ಉಗ್ರಂ ಮಂಜ ಸಾರಿ ಜಲ್ ಮಂಜ ಇಲಿ ತರ ಬಿಲ ಸೇರ್ಕೊಳ್ಳೋದಿಕ್ಕೆ ಕಾಯ್ತಾ ಇರ್ತಾನೆ ಗುರು. ಇನ್ನ ಈ ಪಾಸಿಟಿವ್ ಪರಿಮಳ ಓವರ್ ಆಗಿ ಮದರ್ಹುಡ್ ತೋರ್ಸೋದಿಕ್ಕೆ ಹೋಗಿ ಈಗ ಸಿಕ್ಕಾಕೊಂಡಿದ್ದಾಳೆ. ತಬ್ಬಳಿ ದೊರೆ ನೀನು ರಾಜವೇ ಇಲ್ಲ, ನಿನ್ನುಸಿರ ದುಃಖವನು ಅಳೆದಾರು ಇಲ್ಲ. ಬೆಟ್ಟಪ್ಪ ಮಂಜಪ್ಪ ಮಂಜಪ್ಪ. ಬರೋರನ್ನ ಬನ್ನಿ ಬನ್ನಿ ಅಂತ ಕರೆದ್ರೆ ಹಿಂಗೆ ಆಗುತ್ತೆ. ಮದುವೆ ಆಗಿದ್ರು ಕೂಡ ಇದಿವಳಿಗೆ ಬೇಕಿತ್ತ ಅಂತ ಒಂದು ಕಡೆ ಆದ್ರೆ, ಮದುವೆ ಆಗಿರೋ ಹೆಂಗಸಿನ ಜೊತೆ ಗೆಳೆಯ ಗೆಳತಿ ಆಟ ಬೇಕಾ ಅನ್ನೋದೇ ಡೌಟ್. ಇವರಿಬ್ರು ಸೇರಿದ್ರೆ ಬಿಗ್ ಬಾಸ್ ಮನೆನ ನುಂಗಾಗ್ತೀವಿ ಅನ್ನುವಂತಹ ಭ್ರಮೆಯಲ್ಲಿ ಇದ್ರು. ಅದಕ್ಕೆ ನನ್ನ ಮೋಕ್ಷಿತಾ ಜೊತೆ ಮಂಜ ಸೋತಿದ್ದು. ಪಾಸಿಟಿವಿಟಿ ಗಂಡನ್ ಜೊತೆ ಮುಂದೆ ಬದುಕುವಾಗ ನೆಗೆಟಿವಿಟಿ ಆಗ್ಬಾರ್ದು ಅನ್ನುವಂತ ಕನಿಷ್ಠ ಸೆನ್ಸ್ ಆದ್ರೂ ಬೇಕು. ನಮ್ಮೂರಲ್ಲಿ ಒಂದು ಮಾತಿದೆ, ಹಂದಿಯನ್ನ ಕೊಚ್ಚೆಯಿಂದ ಎತ್ಕೊಂಡು ಹೋಗಿ ವಿಮ್ ಹಾಕಿ ಉಜ್ಜಿದ್ರು ಕೂಡ ನೆಕ್ಸ್ಟ್ ಡೇ ಅದು ಹೋಗಿ ಮಲ್ಗೋದು ಕೊಚ್ಚೆಲೆ. ಹಾಗೆ ಆಗಿದೆ ಮಂಜು ಗೌತಮಿ ಕತೆ. ಒಂದು ಕಡೆಯಲ್ಲಿ ಮಂಜು ಅಕ್ಕ ಗೌತಮಿ ಗಂಡ ಬಂದು ಅಷ್ಟು ಕ್ಲಿಯರ್ ಆಗಿ ಹೇಳಿದ್ರು ಕೂಡ ನಿಮ್ ಬಗ್ಗೆ ಬ್ಯಾಡ್ ಒಪಿನಿಯನ್ ಇದೆ ಅಂತ ಡೈರೆಕ್ಟ್ ಆಗಿ ಹೇಳ್ದೆ, ಇಂಡೈರೆಕ್ಟ್ ಆಗಿ ಬಿಡ್ರಿ ನಿಮ್ಮ ಸ್ನೇಹನ ಅಂದ್ರೆ ಇವರಿಬ್ರು ಮತ್ತೆ ಜಿಗಣಗಳ ತರ ಅನ್ಕೊಳ್ಳೋದ. ಆಕ್ಚುಲಿ ಇದು ಬೇಕಿತ್ತು, ಇದು ಚೆನ್ನಾಗಿರೋದು. ಫನ್ ಏನಂದ್ರೆ ಯಾವ್ದೋ ಜನ್ಮದಲ್ಲಿ ಏನೋ ಆಗಿದ್ರು ಅಂತ ಅನ್ಸುತ್ತೆ. ಅದಕ್ಕೆ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ನಲ್ಲಿ ಈ ರೀತಿ ಆಡ್ತಾ ಇದಾರೆ. ಮಮ್ಮಿ ಅನ್ನೋ ಟೈಮ್ ನಲ್ಲಿ ಗೆಳೆಯ ಗೆಳತಿ ಪ್ರಾಣಸಖಿ ಎಲ್ಲ ಬೇಕಾ ಪಾಸಿಟಿವ್ ಅಕ್ಕ. ಇದೇ ಯಾರಿಗೆ ಯಾರೋ ಬಲ್ಲವರ್ಯಾರೋ. ಈ ಟೈಮ್ ನಲ್ಲಿ ಒಂದು ಲೈನ್ ಹೇಳ್ಬೇಕು ಅಂತ ಅನಿಸ್ತಿದೆ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ಅಭಿಮಾನಿಗಳು ಶಾಂತ ರೀತಿಯಲ್ಲಿ ವರ್ತಿಸಬೇಕಾಗಿ ವಿನಂತಿ. ಸ್ನೇಹಕ್ಕೆ ಅರ್ಥನೇ ಇಲ್ಲ ಅಂಕಲ್ ಆಂಟಿ ಕಷ್ಟ ಪಡದೆ. ಸ್ನೇಹಿತ ಎಂದು ಒಪ್ಪಿಕೊಂಡ ಮೇಲೆ ಗಂಡ ಹೇಳಿದ್ರು ಅಷ್ಟೇ. ಆ ಟಾಸ್ಕ್ ಇರಲಿ ಇಲ್ದಿರಲಿ ನಾವು ಬಿಡೋದೇ ಇಲ್ಲ. ಮದುವೆ ಆಗಿರಲಿ ಇಲ್ದಿರಲಿ ಗಂಡನ್ ಮಾತು ಕೇಳೋದೇ ಇಲ್ಲ. ಸ್ವಾರ್ಥ ಇಲ್ಲದಿದ್ರೆ ಬಿಗ್ ಬಾಸ್ ಗೆಲ್ಲಲ್ಲ. ಅಕ್ಕನ್ ಮಾತು ಕೇಳಿ ರಿಂಗ್ ಆಗ್ತಾ ಇರ್ಲಿಲ್ಲ. ಟ್ರೋಫಿ ಒಂದೇ ತಿಳ್ಕೊ ಮೂರ್ಖ. ಕೆಟ್ಟ ಕೆರ ಹಿಡ್ದಿರೋ ನನ್ನ ವಯಸ್ಸಲ್ಲೇ ಇದನ್ನ ಕೇಳೋದಿಕ್ಕೆ ಆಗ್ತಾ ಇಲ್ಲ. ಇನ್ನ ಮದುವೆ ಆಗಿರೋ ಗೌತಮಿ ಗಂಡ ಹೆಂಗೆಲ್ಲ ಬರ್ನ್ ಆಗಿರ್ಬೇಡ ಗುರು. ಹಿಂಟ್ ಮೇಲೆ ಹಿಂಟ್ ಕೊಟ್ರು ಗೌತಮಿ ಬುದ್ಧಿ ಕಲೀಲಿಲ್ಲ. ಬಿಡೋ ಮಂಜ ಅಂದ್ರೆ ಮಂಜ ಬಿಡೋದಿಕ್ಕೆ ರೆಡಿನೂ ಇಲ್ಲ. ಆಂಟಿಗೆ ಹೊಸದು ಅಲ್ಲದೆ ಇರ್ಬೋದು, ಆದ್ರೆ ಅಂಕಲ್ಗೆ ಇದು ಹೊಸದಾಗಿರೋದ್ರಿಂದ ಅಂಕಲ್ ಸ್ವಲ್ಪ ಓವರ್ ಆಗಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸತ್ಯದಲ್ಲಿರೋ ಸತ್ಯ, ಉಗ್ರಂ ಅಲ್ಲಿರೋ ಉಗ್ರಂ ಕ್ಯಾರೆಕ್ಟರ್ ಇಡೀ ಗೆಳೆಯ ಗೆಳತಿ ಸ್ಟೋರಿಯಲ್ಲಿ ನನ್ಗೆಲ್ಲೂ ಕಾಣಿಸ್ಲೇ ಇಲ್ಲ. ಆದ್ರೂ ಗೌತಮಿ ಹೇಳಿದ್ರಪ್ಪ ಫಸ್ಟ್ ಡೇನೆ, ನೀವು ಇಷ್ಟು ದಿನ ಸತ್ಯನ ನೋಡಿದ್ರಿ, ಇನ್ನು ನೋಡೋದು ಗೌತಮಿನ ಅಂತ. ಏನೋ ಸಿಮಿಲರ್ ಆಗಿ ಇವಾಗಿನ ಸಿಚುವೇಶನ್ಗೆ ಮ್ಯಾಚ್ ಆಗ್ತಿದೆ. ಈ ಮಂಜನ್ನನ್ ಹತ್ರ ಗೌತಮಿ ಏನಾದ್ರು ಹೇಳಿದ್ರೆ ಮಂಜನ್ನನ್ ಒಂದೇ ಮಾತು ಗುರು, ನಂದು ತಪ್ಪು ಏನಿದೆ ಬಾ ತೋರಿಸು. ನೀನು ಆಸೆ ಹುಡ್ಸಿದ್ದು ನೀನೇ ಎನ್ನ, ನನ್ನ ಪ್ರಾಣ ಉಳಿಸಿದ್ದು ನೀನೇ ಎನ್ನ. ಇನ್ನ ಸಾಸಕ್ಕೆ ತಡಬೇಕಮ್ಮ. ಓ ಮೋರಲ್ ಆಫ್ ದ ಸ್ಟೋರಿ ನಾನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮದುವೆ ಆಗಿರೋ ಹೆಂಗಸಿನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ರೈಟ್ಸ್ ನನ್ಗಿಲ್ಲ. ಆದ್ರೆ ಆಕೆಯ ಮರ್ಯಾದೆಯನ್ನ ಆಕೆನೆ ಕಳ್ಕೊಂಡು ಗ್ರೂಪಿಸಮ್ಗೂ ಬೆಲೆ ಇದೆ. ಬಟ್ ಲವರ್ಸ್ ತರ ಬಿಹೇವ್ ಮಾಡೋದು ಹೇಸಿಗೆ ಅನ್ಸುತ್ತೆ. ಫೈನಲ್ ವರ್ಡ್, ಜಸ್ಟ್ ಶೇಮ್ ಆನ್ ಯು ಗೈಸ್. ನಿಮ್ ಸ್ವಾರ್ಥಕ್ಕೆ ಧನ್ರಾಜ್ ಕುರಿಯಾದ. ಆದ್ರೂ ಕೂಡ ಬಿಗ್ ಬಾಸ್ ಮುಗಿದ್ರೆ ಗೌತಮಿ ಮಂಜನನ್ ಬಿಟ್ಟು ಮನೆಗೆ ಹೋಗುವಾಗ ಲಾಸ್ಟ್ ರಿಯಾಕ್ಷನ್ ಹೀಗೇನೆ ಇರುತ್ತೆ. ತಬ್ಬಳಿ ದೊರೆ ನೀನು ರಾಜವೇ ಇಲ್ಲ, ನಿನ್ನುಸಿರ ದುಃಖವನು ಅಳೆದಾರು ಇಲ್ಲ. ಬೆಟ್ಟಪ್ಪ ಮಂಜಪ್ಪ ಮಂಜಪ್ಪ. ಹೌದು ಮಂಜಣ್ಣ, ನಿಮ್ಮ ಇಂಡಿವಿಜುವಲ್ ಗೇಮು ಎದ್ದು ಕಾಣ್ತಾ ಇದೆ, ನಮ್ ಕಣ್ಣು ಕುಗ್ತಾ ಇದೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ನ ಬಲಪಡಿಸಕ್ಕೆ ಎಷ್ಟೋ ಬುದ್ಧಿವಾದ ಹೇಳ್ತಾರೆ. ಅದೇ ಜಾಗದಲ್ಲಿ ದೀಪಣ್ಣ ನಿಂತ್ಕೊಂಡು ನಿಮ್ಗೆ ಎಷ್ಟೋ ಬುದ್ಧಿವಾದ ಹೇಳವ್ರೆ. ಆದ್ರೆ ನೀವು ಅರ್ಜುನ ಆಗಿಲ್ಲ, ನೀವು ರಾವಣ ಆಗ್ಬಿಟ್ಟಿದ್ದೀರ. ರಾವಣನು ಹಂಗೆ ಯಾರ ಬುದ್ಧಿಮತ್ತನ್ನು ಕೇಳದೆ ತನ್ನ ಗೋರಿನ ತಾನೇ ತೋಡ್ಕೊಂಡ್ರು. ಒಂದು ಮಾತಂತೂ ಹೇಳಕ್ ಇಷ್ಟಪಡ್ತೀನಿ ಮಂಜಣ್ಣ, ಧನರಾಜಾಚಾರ್ಯ ಅವ್ರನ್ನ ಹೊರಗಿಡ್ತೀರಾ, ಇದು ನಿಮಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗತ್ತೆ.